ಚಿಕನ್ ಕಬಾಬ್ ಅಂತೂ ತುಂಬ ಚೆನ್ನಾಗಿದೆ. ಸ್ನೇಹಿತರೆ ಎಲ್ಲರೂ ನಮಸ್ಕಾರ, ಮರಳು ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಆರ್ ದಮ್ ಬಿರಿಯಾನಿ ಹೋಟೆಲಲ್ಲಿ ಈಗ ಇವರು ಕಬಾಬ್ ಮಾಡೋದು ತೋರಿಸ್ತಾ ಇದ್ದಾರೆ. ನೋಡಿ, ಇವ್ರು ಮಾಡೋ ಅಂಥದ್ದು ಪ್ರತಿಯೊಂದು ಅಷ್ಟೇ ಮೆಜರ್ಮೆಂಟ್ ಪ್ರಕಾರ ಮಾಡ್ತಾರೆ. 1 kg ಇಷ್ಟೇ ಮಸಾಲ ಹಾಕಬೇಕು ಅಂತ ಬಿಟ್ಟು ಹಾಕಿ ಮಾಡೋ ಅಂಥದ್ದು. ಈಗ ಬನ್ನಿ ನೋಡೋಣ ಇವರು ಒಂದು 5 kg ಕಬಾಬ್ ಇವ್ರು ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ನೋಡಿ, ಚಿಕನ್ ಕಬಾಬು 5 kg ಮಾಡ್ತಾ ಇದ್ದಾರೆ. 5 kg ಮಾಡೋದಕ್ಕೆ ಈಗ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದಾರೆ. ನೋಡಿ, 1.5 ಸೌಟಷ್ಟು ಬೆಳ್ಳುಳ್ಳಿ ಪೇಸ್ಟು. ಇದೊಂದು 1 ಸೌಟು. ನೋಡಿ, ಇದರಲ್ಲಿ ಈಗ ಕಸೂರಿ ಮೆಥಿ ಸ್ವಲ್ಪ ಟೇಸ್ಟಿಂಗ್ ಪೌಡರ್ ಹಾಕೊಂಡಿದ್ದಾರೆ. ನೋಡಿ, ಕಸೂರಿ ಮೆಥಿ 1 ಹಿಡಿ ಹಾಕೊಂಡಿದ್ದಾರೆ. ಟೇಸ್ಟಿಂಗ್ ಪೌಡರ್ ಸ್ವಲ್ಪ ಹಾಕೊಂಡಿದ್ದಾರೆ. 2 ಮೊಟ್ಟೆ ಹಾಕೊಂಡಿದ್ದಾರೆ. ನೋಡಿ, ಈಗ ಪುಡಿ ಉಪ್ಪು ಹಾಕ್ಕೊತಾ ಇದ್ದಾರೆ. ನೋಡಿ, 5 kgಗೆ 60 ಗ್ರಾಮ್ ಪುಡಿ. ಈಗ ಶಕ್ತಿ ಚಿಲ್ಲಿ ಪೌಡರು ಇದು 70 ಗ್ರಾಮ್ ಹಾಕ್ಕೊಂಡಿದ್ದಾರೆ. ಚಿಕನ್ ಮಸಾಲ 55 ಗ್ರಾಮ್. ನೋಡಿ, ಈಗ ಜೀರಾ ಪೌಡರ್ ಹಾಕ್ತಾ ಇದ್ದಾರೆ. ನೋಡಿ, ಜೀರಾ ಪೌಡರು ಒಂದು 25 ಗ್ರಾಮ್ ಹಾಕ್ಕೊಂಡಿದ್ದಾರೆ. ಓ ಕೌನ್ ಸಾ 20 ಗ್ರಾಮ್. ನೋಡಿ, 20-25 ಗ್ರಾಮ್ ಅಷ್ಟು ಗರಂ ಮಸಾಲ. ನೋಡಿ, ಇಷ್ಟೊಂದು ಮಸಾಲ ಈಗ ಇದ್ರಲ್ಲಿ ಹಾಕ್ತಾರೆ. ನೋಡಿ, ಈಗ ಕಾರ್ನ್ಫ್ಲೋರ್ ಹಾಕ್ಕೊತಾ ಇದ್ದಾರೆ. ನೋಡಿ, ಕಾರ್ನ್ಫ್ಲೋರು 350 ಗ್ರಾಮ್ ಹಾಕ್ಕೊಂಡಿದ್ದಾರೆ. ನೋಡಿ, ಅದರಲ್ಲಿ ಈಗ ಮೊಸರು ಹಾಕ್ತಾ ಇದ್ದಾರೆ 250. ನೋಡಿ, ಒಂದು 250 ml ಮೊಸರು ಹಾಕ್ಕೊಂಡಿದ್ದಾರೆ. ನೋಡಿ, ಈಗ ಇಷ್ಟೊಂದು ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ. इस्माइल था पहली बार यूट्यूब में ला जाए. ನೋಡಿ, ಇದನ್ನು ಒಂದು 2 ನಿಮಿಷ ಇದನ್ನು ಮಿಕ್ಸ್ ಮಾಡಿಕೊಟ್ಟಿದ್ದಾರೆ. ಇದರಲ್ಲಿ ಈಗ ಮಸಾಲ ರೆಡಿ ಆಗಿದೆ. ಈಗ ಚಿಕನ್ ಹಾಕ್ಕೊಂಡು ಮಿಕ್ಸ್ ಮಾಡ್ತಾರೆ. ನೋಡಿ, ಈಗ ಚಿಕನ್ ಕಬಾಬ್ಗೆ ಈಗ ಚಿಕನ್ ಬಂದಾದ್ಮೇಲೆ ನೋಡಿ, ಇದನ್ನು ಸಣ್ಣ ಕಟ್ ಮಾಡಿಸ್ಕೊಂಡು ತೊಗೊಂಬಂದಿದ್ದಾರೆ. ನೋಡಿ, ಇದನ್ನು ಈಗ ಚೆನ್ನಾಗಿ ತೊಳೆದುಬಿಟ್ಟು ಈಗ ಫಿಲ್ಟರ್ ಮಾಡ್ಕೊತಾರೆ. ನೋಡಿ, ಈಗ ಚಿಕನ್ ತೊಳ್ಕೊಂಡು ಇದ್ರಲ್ಲಿ ಹಾಕ್ಕೊತಾ ಇದ್ದಾರೆ. ನೋಡಿ, ಈಗ ಮಸಾಲ ಜೊತೆ ಈ ಚಿಕನ್ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ. ನೋಡಿ, ಇದರಲ್ಲಿ ಸ್ವಲ್ಪನೂ ನೀರು ಹಾಕ್ತೀರಾ, ಚೆನ್ನಾಗಿ ನೀರೆಲ್ಲ ಫಿಲ್ಟರ್ ಮಾಡ್ಕೋಬೇಕಾಗುತ್ತೆ. ಚಿಕನಲ್ಲಿ ಚೆನ್ನಾಗಿ ಫಿಲ್ಟರ್ ಮಾಡ್ಕೊಂಡು ಈಗ ಇದರಲ್ಲಿ ಹಾಕ್ಕೊಂಡಿದ್ದಾರೆ. ಸೊ ಇದರಲ್ಲಿ ಸ್ವಲ್ಪ ಕೂಡ ನೀರು ಸೇರಿಸ್ಕೊಂಡಿಲ್ಲ. ಈ ಕೆತ್ತನೆ ಬಿಡಿ ಚೋಡ್ತಾ 15-20 ನಿಮಿಷ ಆದಮೇಲೆ ಇದನ್ನು ಫ್ರೈ ಮಾಡ್ಕೊತಾರೆ. ನೋಡಿ, ಕಬಾಬ್ಗೆ ಈರುಳ್ಳಿ ಮತ್ತು ನಿಂಬೆಹಣ್ಣು ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ನೋಡಿ, ಇಲ್ಲಿ ಎಣ್ಣೆ ಕಾಯಿಸ್ಕೊತಾ ಇದ್ದಾರೆ. ಫುಲ್ ಎಣ್ಣೆ ಎಲ್ಲ ಕಾದಿದೆ. ಈಗ ಕಬಾಬ್ ಫ್ರೈ ಮಾಡ್ತಾರೆ. ನೋಡಿ, ಇದನ್ನು ಮಿಕ್ಸ್ ಮಾಡಿಕೊಟ್ಟು ಒಂದು 20-25 ನಿಮಿಷ ಆಗಿದೆ. 25 ನಿಮಿಷ ಆದಮೇಲೆ ಈಗ ಫ್ರೈ ಮಾಡ್ತಾ ಇದ್ದಾರೆ.
ಹಾಫ್ ಬಾಯ್ಲ್ ಕರ್ಕೆ ನಿಕಾಲ್ ದೇತಾ ಇದ್ದಾನ. ನೋಡಿ ಇದು ಹಾಫ್ ಬಾಯ್ಲ್ ಮಾಡಿ ತೆಗಿತಾರೆ, ಮತ್ತು ಕಸ್ಟಮರ್ ಬಂದಾಗ ಫುಲ್ ಬಾಯ್ಲ್ ಮಾಡಿ ಕೊಡ್ತಾರೆ. ನೋಡಿ ಜಸ್ಟ್ 1 ನಿಮಿಷ ಇದನ್ನ ಫ್ರೈ ಮಾಡ್ಕೊಂಡು ತೆಗಿತಾ ಇದ್ದಾರೆ. ನೋಡಿ ಈಗ 2ನೇ ಟ್ರಿಪ್ ಹಾಕ್ಕೊತಾ ಇದ್ದಾರೆ. ನೋಡಿ ಎಣ್ಣೆ ಫುಲ್ ಕಾದಿರಬೇಕು, ಫುಲ್ ಚೆನ್ನಾಗಿ ಕಾಯಿಸ್ಕೊಂಡು ಇದ್ರಲ್ಲಿ ಹಾಕ್ಕೊತಾ ಇದ್ದಾರೆ. ನೋಡಿ ಇದನ್ನು ಜಸ್ಟ್ ಒಂದು 45 ಸೆಕೆಂಡ್ಸ್, ಇದನ್ನು ಅಷ್ಟೇ 45 ಸೆಕೆಂಡ್ಸ್ ಫ್ರೈ ಮಾಡಿ ತೆಗಿತಾ ಇದ್ದಾರೆ. ನೋಡಿ ಇದನ್ನು 1 ನಿಮಿಷ ಇದನ್ನು ಫ್ರೈ ಮಾಡಿ ತೆಗೆದಿದ್ದಾರೆ, ಮತ್ತೆ ಕಸ್ಟಮರ್ ಬಂದಾಗ ಮತ್ತೆ ಫ್ರೈ ಮಾಡಿ ಕೊಡ್ತಾರೆ. ನೋಡಿ ಇದು 2ನೇ ಸತಿ ಈಗ ಫ್ರೈ ಮಾಡ್ತಾ ಇದ್ದಾರೆ. ಫ್ರೈ ಮಾಡೋದಕ್ಕೆ ನೋಡಿ ಈಗ ತೂಕ ಹಾಕ್ಕೊಂಡು ಈಗ ಫ್ರೈ ಮಾಡ್ತಾ ಇದ್ದಾರೆ. ನೋಡಿ ಇದನ್ನು 1 ನಿಮಿಷ ಇದನ್ನು ಫ್ರೈ ಮಾಡಿ ಈಗ ತೆಗಿತಾ ಇದ್ದಾರೆ. ನೋಡಿ ಈಗ ಸರ್ವ್ ಮಾಡ್ತಾ ಇದ್ದಾರೆ. ಈ ಫುಲ್ ಪ್ಲೇಟೇ? ನೋಡಿ ಒಂದು ಫುಲ್ ಪ್ಲೇಟ್, ಇದು ಫುಲ್ ಪ್ಲೇಟಿಗೆ ಎಷ್ಟು ಬರುತ್ತೆ. ಸ್ನೇಹಿತರೆ ನೋಡಿ ಇವರು ಮಾಡಿರೋಂಥ ಕಬಾಬ್ ಇದು. ನೋಡಿ 5 kgಗೆ ಇವರು ಈ ಥರ ಒಂದು ಮೆಜರ್ಮೆಂಟ್ ಪ್ರಕಾರ ಹಾಕೋದ್ರಿಂದ ವಾವ್, ನೋಡಿ ಉಪ್ಪು ಖಾರ ಮಸಾಲ ಎಲ್ಲನೂ ಅಷ್ಟೇ ಕರೆಕ್ಟಾಗಿ ಬರುತ್ತೆ. ಸಾಕಾಗಿದೆ. ನೋಡಿ ಅಷ್ಟೊಂದು ಮಸಾಲ ಇಲ್ಲ, ಅಷ್ಟೊಂದು ಖಾರನೂ ಇಲ್ಲ, ಉಪ್ಪು ಇಲ್ಲ, ಮೀಡಿಯಮಾಗಿ ಕರೆಕ್ಟಾಗಿ ಬಂದಿದೆ. ಇದು ಒಬ್ಬೊಬ್ಬರು ಅಂದಾಜು ಪ್ರಕಾರ ಕೈಯಲ್ಲಿ ಸ್ಪೂನಲ್ಲಿ ಅಲ್ಲಿ ಇಲ್ಲಿ ಹಾಕ್ಬಿಡ್ತಾರೆ, ಎಷ್ಟೋ ಒಂದಷ್ಟು. ಒಂದೊಂದು ಸತಿ ಒಂದೊಂದು ಟೇಸ್ಟ್ ಬರುತ್ತೆ, ಆದರೆ ಇದು ಕರೆಕ್ಟಾಗಿ ಮಸಾಲೆ ಎಲ್ಲನೂ ಕರೆಕ್ಟಾಗಿ ಬಂದಿದೆ ಇದಕ್ಕೆ. ಇವರು ಪ್ರತಿದಿನ ಈ ಥರ ಮೆಜರ್ಮೆಂಟ್ ಪ್ರಕಾರ ಹಾಕೋವಂಥದ್ದು. ಒಂದೇ ಟೇಸ್ಟ್ ಇರುತ್ತೆ, ಪ್ರತಿದಿನ ನೀವು ಯಾವಾಗ ಬಂದ್ರೂ ಈ ಟೇಸ್ಟ್ ಬಿಟ್ಟರೆ ಬೇರೆ ಟೇಸ್ಟ್ ಬರೋದಿಲ್ಲ. ಆ ಕಾರಣಕ್ಕೆ ಇವ್ರು ಮಾಸ್ಟರ್ ಈ ಥರ ಹೇಳ್ಕೊಟ್ಟಿರ್ತಾರೆ, ಆ ಕಾರಣಕ್ಕೆ ಇವರು ಈ ಥರ ಮಾಡೋವಂಥದ್ದು. ಚಿಕನ್ ಕಬಾಬ್ ಅಂತೂ ತುಂಬ ಚೆನ್ನಾಗಿದೆ. ನೋಡಿ ಚಿಕನ್ ಕಬಾಬ್ಗೆ ಯಾವಾಗಾದ್ರೂ ಪೀಸ್ ಅನ್ನೋದು ಈ ಥರ ಚಿಕ್ಕ ಚಿಕ್ಕ ಪೀಸ್ ಇದ್ರೆ ಮಸಾಲ ಕರೆಕ್ಟಾಗಿ ಹಿಡಿಯುತ್ತಿದೆ. ಒಂದೊಂದು ಕಡೆ ಒಂದೊಂದು ರೆಸ್ಟೋರೆಂಟಲ್ಲಿ ಸ್ವಲ್ಪ ದಪ್ಪ ದಪ್ಪ ಇರುತ್ತೆ, ಅದು ಬರೀ ಚಿಕನ್ ತಿನ್ನೋ ಥರ ಇರುತ್ತೆ. ಆದರೆ ಇಲ್ಲಿ ನೋಡಿ ಪೀಸ್ ಚಿಕ್ಕದಾಗಿ ಹೊಡೆಯೋದ್ರಿಂದ ಮಸಾಲ ಕರೆಕ್ಟಾಗಿ ಹಿಡಿಯುತ್ತಿದೆ. ಸೂಪರಾಗಿದೆ ನೋಡಿ. ಕಬಾಬ್ ಅಂತೂ ತುಂಬ ಚೆನ್ನಾಗಿದೆ ನೋಡಿ. ಇದು ಸರ್ಜಾಪುರ ಅತ್ತಿಬೆಲೆ ರೋಡಲ್ಲಿ ಎಕ್ಸೈಡ್ ಗೇಟ್ ಹತ್ರ ಇರೋವಂಥದ್ದು. ಇವ್ರದ್ದು ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿಕೊಡಿ. ಇದು RR ದಮ್ ಬಿರಿಯಾನಿ ಅಂತ ಬಿಟ್ಟು ಇವರು ಹೋಟೆಲ್ಲು. ಇವರು ರೀಸೆಂಟಾಗಿ ಇದು 1 ವೀಕ್ ಆಗಿದೆ ಓಪನ್ ಆಗಿ.
ಈ ಕಡೆ ಬಂದಾಗ ಒಂದ್ಸರಿ ಟೇಸ್ಟ್ ಮಾಡಿ, ನಿಮಗೆಲ್ಲರೂ ಸಖತ್ ಇಷ್ಟ ಆಗುತ್ತೆ. ನೋಡಿ, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್.